ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ. ನಮ್ಮ ನಾಯಕರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಏನಿವತ್ತು 6 ವರ್ಷ ಆಗಿದೆ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಅದನ್ನು ನಾವು ಮೈಸೂರಲ್ಲಿ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ವತಿಯಿಂದ ಬಹಳ ವಿಜೃಂಭಣೆಯಿಂದ ನೂರನ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ 100 ತೆಂಗಿನಕಾಯಿ ಹೊಡೆದು ಅವರಿಗೆ ಒಳ್ಳೇದಾಗಲಿ ಮುಂದಿನ ದಿನಗಳಂತೇಳಿ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಸತತವಾಗಿ 6 ವರ್ಷ ಅಧ್ಯಕ್ಷ ಆಗಿದ್ದಕ್ಕೆ ಸಿಹಿ ಹಂಚಿ 100 ತೆಂಗಿನಕಾಯಿ ಹೊಡೆದು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ಗೆ ಮುಂದೊಂದು ದಿನಗಳಲ್ಲಿ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಚಾಮುಂಡಿ ತಾಯಿ ಹತ್ರ ಕೇಳ್ಕೊಂಡಿದ್ದೀವಿ. ಇಲ್ಲಿ ನೂರಾರು ಗಣಪತಿ ಇತಿಹಾಸದ ದೇವಸ್ಥಾನ ವಿಘ್ನೇಶ್ವರ ಹತ್ರನೂ ನಮ್ಮ ಕೋರಿಕೆ ಸಲ್ಲಿಸಿದ್ದೀವಿ. ಬೇಗ ವಿಘ್ನೇಶ್ವರ ಅವ್ರಿಗೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳು ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮ ಕೋರಿಕೆ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ 6 ವರ್ಷ ಆಗಿ ಅಧ್ಯಕ್ಷರಾಗಿ 6 ವರ್ಷ ಕಂಪ್ಲೀಟ್ ಆಗಿ ನಾವು 100 ವಿಶೇಷ ಪೂಜೆ ಸಲ್ಲಿಸಿ ಹಾಗೂ 100 ತೆಂಗಿನಕಾಯಿ ಹೊಡೆದು ಸಿಹಿ ಹಂಚಿಸಿ ಸಂಭ್ರಮಿಸಿರೋದು ಆಚರಣೆ ಮಾಡಿದ್ವಿ. ಸರ್, ಅವರು ಪಕ್ಷ ಕಟ್ಟಕ್ಕೆ ಎಷ್ಟು ಸಂಘಟನೆಗಳು ಮಾಡಿದ್ದಾರೆ, ಎಷ್ಟು ಜನಕ್ಕೆ ಧೈರ್ಯ ತುಂಬಿಸಿ 136 ಸೀಟ್ ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗಿ ಅವ್ರು ಆವಾಗಿಂದ ನಾವು ಅವ್ರು ಫಾಲೋ ಆಗೋದು. ಹಾಗಾಗಿ ಈ 6 ವರ್ಷದ್ದು ಆಚರಣೆನ ಅದ್ದೂರಿಯಾಗಿ ಆಚರಿಸಿದ್ವು. ಡಿ ಕೆ ಶಿವಕುಮಾರ್ ಒಲವಿದೆ 100%. ಇನ್ನೇನು ಸ್ವಲ್ಪ ದಿನದಲ್ಲಿ 100% ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಮಗೂ ಇದೆ, ಮನಸ್ಸಿದೆ, ದೇವರ ಮೇಲೂ ಹೊರ ಹೊತ್ತಿದ್ದೀವಿ. 100% ಆಗೇ ಆಗ್ತದೆ. ಇಲ್ಲಿ ಸರ್, ಸಿದ್ದರಾಮಯ್ಯನವರು ಹೇಳಿದಾರಲ್ಲ 2028ಕ್ಕೆ ನಾನು ಅಲ್ಲಿ ತನಕ ಮುಖ್ಯಮಂತ್ರಿ ಆಗಿರ್ತೀನಿ, ಅದಾನಂತರ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಬೆಂಬಲ ಕೊಡ್ತೀವಿ. ಇಲ್ಲ, ಸಿದ್ದರಾಮಯ್ಯರಿಗೂ ಒಲವ ಇದೆ ಸರ್, ಹಂಗೇನೋ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಸಿದ್ದರಾಮಯ್ಯರಿಗೂ ಒಲವಿದೆ 100%. ಸಿದ್ದರಾಮಯ್ಯರು ಬಿಟ್ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಇವತ್ತು ಪೂಜೆ ಸಲ್ಲಿಸಿರೋಂತ ಉದ್ದೇಶ ಏನು ಸರ್? ಅವರು ಸತತವಾಗಿ 6 ವರ್ಷ ಅಧ್ಯಕ್ಷರಾಗಿ ಸತತವಾಗಿ ಇದಾಗಿದೆ ಸರ್. ಹಾಗಾಗಿ ನಾವು 100 ಗಣಪತಿ ವಿಶೇಷ ಪೂಜೆ ಸಲ್ಲಿಸಿ 100 ತೆಂಗಿನಕಾಯಿ ಹೊಡೆದು ಸಿಹಿ ವಿತರಣೆ ಮಾಡಿ ಸಂಭ್ರಮಿಸೋದು. ಜಿ ರಾಘವೇಂದ್ರ, ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನಿ ಸಂಘ ಅಧ್ಯಕ್ಷ, ಮೈಸೂರು. ಏನ 100 ಮಾಡಿದ್ರು ಗೊತ್ತಾಗಲ್ಲ.